ಇವತ್ತಿನ ವಿಡಿಯೋದಲ್ಲಿ ಕೇವಲ 5 ನಿಮಿಷದಲ್ಲಿ ಮಾಡಬಹುದಾದ ತುಂಬ ಹೆಲ್ದಿ ಮತ್ತು ಟೇಸ್ಟಿಯಾದ ಮೆಕ್ಸಿಕನ್ ರೆಸಿಪಿ ಗ್ವಾಕಮೋಲೆ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಚಪಾತಿ ಜೊತೆ ಸೈಡ್ ಡಿಶ್ ಆಗಿ, ಸ್ಯಾಂಡ್ವಿಚ್ ಸ್ಪ್ರೆಡ್ ಆಗಿ ಅಥವಾ ಚಿಪ್ಸ್ ಜೊತೆ ಡಿಪ್ ಥರ ಕೂಡ ಎಂಜಾಯ್ ಮಾಡ್ಬೋದು. ನಮಸ್ತೆ ಎಲ್ರಿಗೂ, ಡಿಸ್ಕವರೀಸ್ ಆ್ಯಂಡ್ ಡಿಲೈಟ್ಸ್ ಚಾನಲ್ಗೆ ಸ್ವಾಗತ. ಗ್ವಾಕಮೋಲೆ ಮಾಡಲಿಕ್ಕೆ ಇಲ್ಲಿ ನಾನು 4 ಚೆನ್ನಾಗಿ ಹಣ್ಣಾದ ಅವಕಾಡೊ ತಗೊಂಡಿದ್ದೀನಿ. ಮೊದಲಿಗೆ ಅವಕಾಡೋವನ್ನು ಈ ರೀತಿ ಮಧ್ಯಕ್ಕೆ ಕತ್ತರಿಸಿ ಅದರ ಒಳಗಿರುವ ಬೀಜವನ್ನು ತೆಗಿಬೇಕು. ಈಗ ಹಣ್ಣಿನ ತಿರುಳನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನಂತರ ಈ ತಿರುಳನ್ನು ಚೆನ್ನಾಗಿ ಮ್ಯಾಶ್ ಮಾಡಿಟ್ಕೊಳ್ಳಿ. ಇದು ಪೂರ್ತಿ ಪೇಸ್ಟ್ ಥರ ಆಗಬಾರ್ದು, ಸ್ವಲ್ಪ ತರ್ತರಿಯಾಗಿದ್ದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಕೊನೆಯಲ್ಲಿ ನಾನು ಸ್ವಲ್ಪ ಇಟಾಲಿಯನ್ ಹರ್ಬ್ ಸೀಸನಿಂಗ್ ಹಾಕಿದ್ದೀನಿ. ಇದು ಆಪ್ಷನಲ್ ಅಷ್ಟೇ, ನಿಮ್ಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಅವಕಾಡೊ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಹೆಲ್ದಿ ಫ್ಯಾಟ್ಸ್ ಇರುತ್ತೆ, ಸೊ ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.